ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್. ಇಂದಿನ ನಮ್ಮ ಈ ಆಳವಾದ ಚರ್ಚೆಗೆ ವೀಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಅತ್ಯಂತ ಉತ್ಸಾಹದ ಸ್ವಾಗತ. ಇಂದು ನಾವು ಸಾಹಿತ್ಯದ ಒಂದು ಅದ್ಭುತವಾದ ಲೋಕಕ್ಕೆ ಕಾಲಿಡ್ತಿದ್ದೇವೆ. ನಮ್ಮ ಇಂದಿನ ವಿಷಯ 17ನೇ ಶತಮಾನದ ಪ್ರಸಿದ್ಧ ಕವಿ ಆಂಡ್ರೂ ಮಾರ್ವೆಲ್ ಬರೆದಿರುವ ಥಾಟ್ಸ್ ಇನ್ ಎ ಗಾರ್ಡನ್ ಕವನ. ನಮಸ್ಕಾರ. ನಿಜಕ್ಕೂ ಇದೊಂದು ಅತ್ಯಂತ ಅದ್ಭುತವಾದ ವಿಷಯ. ಆಂಡ್ರೂ ಮಾರ್ವೆಲ್ ಅವರನ್ನ ಇಂಗ್ಲಿಷ್ ಸಾಹಿತ್ಯದಲ್ಲಿ ಮೆಟಾಫಿಸಿಕಲ್ ಕವಿ ಅಂತ ಕರೀತಾರೆ. ವಿದ್ಯಾರ್ಥಿಗಳು ಈ ಪದವನ್ನ ಬಹಳ ಗಮನವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಈ ಮೆಟಾಫಿಸಿಕಲ್ ಅನ್ನೋದರ ಅರ್ಥ ಏನು ಅಂತ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀರಾ? ಖಂಡಿತ. ಮೆಟಾಫಿಸಿಕಲ್ ಅಂದ್ರೆ ಕೇವಲ ಮೇಲ್ನೋಟದ ಭಾವನೆಗಳಲ್ಲ, ಬದಲಾಗಿ ವಿಜ್ಞಾನ, ತತ್ವಶಾಸ್ತ್ರ, ಧರ್ಮ ಮತ್ತು ದಿನನಿತ್ಯದ ಭಾವನೆಗಳನ್ನು ಒಟ್ಟಿಗೆ ಸೇರಿಸಿ ನಮಗೆ ಆಶ್ಚರ್ಯವಾಗುವಂತಹ ಹೋಲಿಕೆಗಳನ್ನು, ಲೈಕ್ ಕನ್ಸೀಟ್ಸ್ ಅಂತೀವಿ ನಾವು, ಅದನ್ನು ಕೊಡುವ ಶೈಲಿ ಇದು. ಓಹೋ, ಓಕೆ. ಸೊ ನಮ್ಮ ದಿನನಿತ್ಯದ ಲೌಕಿಕ ಆಸೆಗಳು ಮತ್ತು ಕೀರ್ತಿಯ ಬೆನ್ನಟ್ಟಿ ಓಡುವ ಓಟಕ್ಕಿಂತ ಪ್ರಕೃತಿಯ ಮಡಿಲಲ್ಲಿ ಸಿಗುವ ಒಳಮನಸ್ಸಿನ ಶಾಂತಿ ಅಂದ್ರೆ ಆ ಇನ್ನರ್ ಪೀಸ್ ಇದೆಯಲ್ಲ, ಅದು ಎಷ್ಟು ಶ್ರೇಷ್ಠ ಅನ್ನೋದನ್ನ ಬಹಳ ಲಾಜಿಕಲ್ ಆಗಿ ಈ ಪದ್ಯದಲ್ಲಿ ಕವಿ ವಿವರಿಸಿದ್ದಾರೆ. ಸರಿ, ಇದನ್ನ ಬಿಡಿಸಿ ನೋಡೋಣ. ಸೊ ಮನುಷ್ಯರ ಈ ಹುಸಿ ಪ್ರತಿಷ್ಠೆಯನ್ನು ಕವಿ ಹೇಗೆ ಟೀಕಿಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲು ಕವನದ ಮೊದಲ ಸಾಲುಗಳನ್ನು ನೋಡೋಣ. ಓದಿ. How vainly men themselves amaze to win the palm, the oak or bays, and their incessant labors see, crowned from some single herb or tree. ಒಂದು ನಿಮಿಷ ಮುಂದಿನ ಸಾಲುಗಳನ್ನ ಓದೋಕೆ ಮುಂಚೆ ಇಲ್ಲೇ ಒಂದು ಸ್ವಲ್ಪ ವಿಶ್ಲೇಷಣೆ ಮಾಡೋಣ. ಶೋರ್. ಇಲ್ಲಿ ನಾವು ಆ ಕಾಲದ ಇತಿಹಾಸವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಕಾಲದಲ್ಲಿ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ, ಕೀರ್ತಿವಂತರಿಗೆ ತಾಳೆ, ಓಕ್ ಮತ್ತು ಬೇ ಎಲೆಗಳಿಂದ ಮಾಡಿದ ಕಿರೀಟವನ್ನು ತೊಡಿಸ್ತಿದ್ರು. ಅಂದ್ರೆ ಜಸ್ಟ್ ಎಲೆಗಳಿಂದ ಮಾಡಿದ ಕಿರೀಟ? ಹೌದು. ಮನುಷ್ಯರು ಈ ಕೀರ್ತಿಗಾಗಿ ಮಾಡುವ ಕಷ್ಟಗಳೆಲ್ಲ ವ್ಯರ್ಥ ಅಂತ ಕವಿ ಹೇಳ್ತಾರೆ. ಯಾಕೆಂದ್ರೆ ಮನುಷ್ಯ ಇಷ್ಟೆಲ್ಲಾ ಕಷ್ಟಪಟ್ಟು ಸಾಧಿಸಿ ಕೊನೆಗೆ ಪಡೆಯುವುದು ಕೇವಲ ಒಂದೇ ಒಂದು ಗಿಡ ಅಥವಾ ಮರದಿಂದ ಕಿತ್ತ ಎಲೆಗಳ ಕಿರೀಟವನ್ನು ಮಾತ್ರ. ಲೈಕ್ ನಾವು ದಿನನಿತ್ಯ ನೋಡ್ತೀವಲ್ವಾ, ಜನ ಒಂದು ಸಣ್ಣ ಪ್ರಶಸ್ತಿಗಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿರ್ತಾರೆ. ಕಾರ್ಪೊರೇಟ್ ಲೋಕದಲ್ಲಿ ಒಂದು ಪ್ರಮೋಷನ್ ಸಿಕ್ಕರೆ ಅದೇ ಪ್ರಪಂಚ ಅನ್ನೋ ಥರ ಆಡ್ತಾರೆ. ಮಾರ್ವೆಲ್ ಇಲ್ಲಿ ಈ ರ್ಯಾಟ್ ರೇಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ವಾ? ಎಕ್ಸಾಕ್ಟ್ಲಿ, ಅದೇ ರ್ಯಾಟ್ ರೇಸ್. ಈಗ ಆ ಸ್ಟಾನ್ಸಾದ ಉಳಿದ ಸಾಲುಗಳನ್ನ ಓದಿ. ಓಕೆ. Whose short and narrow-verged shade does prudently their toils upbraid, while all flowers and all trees do close to weave the garlands of repose. ನೋಡಿ, ಇಲ್ಲಿರುವ ಲಾಜಿಕ್ ಬಹಳ ಸುಂದರವಾಗಿದೆ. ಎಕ್ಸಾಮ್ ದೃಷ್ಟಿಯಿಂದ ಮನುಷ್ಯ ಕೇವಲ ಒಂದೇ ಒಂದು ಮರದ ಎಲೆಯನ್ನು ಕಿರೀಟವಾಗಿ ಹಾಕೊಂಡು ಮೆರೆಯುತ್ತಾನೆ, ಆದರೆ ಆ ಒಂದು ಸಣ್ಣ ಮರ ಕೊಡುವ ನೆರಳು ಬಹಳ ಚಿಕ್ಕದು. ಹೌದು, ಒಂದೇ ಕೊಂಬೆ ಅಂದ್ರೆ ನೆರಳು ಚಿಕ್ಕದೇ ಇರುತ್ತೆ. ಕರೆಕ್ಟ್. ಆ ಚಿಕ್ಕ ನೆರಳು ಮನುಷ್ಯನ ಈ ಗರ್ವವನ್ನು ನೋಡಿ ಮೌನವಾಗಿ ನಗುತ್ತದೆಯಂತೆ, ಟೀಕಿಸುತ್ತದೆಯಂತೆ. ಅದೇ ನೀವು ಇಡೀ ತೋಟವನ್ನು ನೋಡಿದರೆ ಅಲ್ಲಿ ಎಲ್ಲಾ ಹೂವುಗಳು ಮತ್ತು ಮರಗಳು ಒಟ್ಟಾಗಿ ಸೇರಿ ವಿಶ್ರಾಂತಿಯ ಹಾರವನ್ನು ಹೆಣೆಯುತ್ತವೆ. ವಾವ್, ಗಾರ್ಲೆಂಡ್ಸ್ ಆಫ್ ರಿಪೋಸ್ ಅಂತಾರಲ್ಲ ಅದು. ಅಂದ್ರೆ ನಾವು ಯಾವುದೋ ದೊಡ್ಡದನ್ನ ಸಾಧಿಸ್ತಿದೀವಿ ಅಂತ ಅಂದ್ಕೊಳ್ತೀವಿ, ಆದ್ರೆ ಪ್ರಕೃತಿಯ ಮುಂದೆ ಆ ಎಲೆಯ ಕಿರೀಟ ಬಹಳ ಚಿಕ್ಕದು ಅಂತಾಯ್ತು. ಹೌದು. ಕೀರ್ತಿಗಾಡಿ ಓಡುವ ಮನುಷ್ಯನಿಗೆ ಸಿಗುವುದು ಕೇವಲ ಒಂದು ಎಲೆ, ಆದರೆ ಪ್ರಕೃತಿಯ ಬಳಿ ಶರಣಾದರೆ ಇಡೀ ತೋಟವೇ ನೆಮ್ಮದಿಯನ್ನು ಕೊಡುತ್ತದೆ ಅನ್ನೋದು ಇದರ ಹಿಂದೆ ಇರುವ ಅರ್ಥ. ಇದು ಬಹಳ ಆಳವಾದ ಯೋಚನೆ. ಹಾಗಾದ್ರೆ ಯಶಸ್ಸು ನೆಮ್ಮದಿ ಕೊಡುವುದಿಲ್ಲ ಎಂದಾದ್ಮೇಲೆ ಜನಸಂದಣಿ ಇರುವ ಸಿಟಿಗಳಲ್ಲಿ ಅಥವಾ ಸ್ನೇಹಿತರ ಜೊತೆಗಿನ ಪಾರ್ಟಿಗಳಲ್ಲಿ ನಮ್ಗೆ ಯಾಕೆ ಆ ಶಾಂತಿ ಸಿಗುವುದಿಲ್ಲ? 2ನೇ ಸ್ಟ್ಯಾನ್ಸಾದಲ್ಲಿ ನೋಡೋಣ. ಫೇರ್ ಕ್ವಾಯೆಟ್ ಹ್ಯಾವ್ ಐ ಫೌಂಡ್ ಥೀ ಹಿಯರ್, ಆ್ಯಂಡ್ ಇನ್ ಅ ಸೆನ್ಸ್ ದೈ ಸಿಸ್ಟರ್ ಡಿಯರ್, ಮಿಸ್ಟೇಕನ್ ಲಾಂಗ್ ಐ ಸಾಟ್ ಯು ದೆನ್ ಇನ್ ಬ್ಯುಸಿ ಕಂಪನೀಸ್ ಆಫ್ ಮೆನ್. ಇಲ್ಲಿ ಕವಿಗೆ ಕೊನೆಗೂ ಆ ತೋಟದಲ್ಲಿ ಶಾಂತಿ ಅಂದ್ರೆ ಕ್ವಾಯಟ್ ಮತ್ತು ಮುಗ್ಧತೆ ಅಂದ್ರೆ ಇನ್ನಸೆನ್ಸ್ ಎಂಬ 2 ಅಮೂಲ್ಯ ವಸ್ತುಗಳು ಸಿಕ್ಕಿವೆ. ಅವೆರಡನ್ನೂ ಸಿಸ್ಟರ್ಸ್ ಅಂದ್ರೆ ಸಹೋದರಿಯರು ಅಂತ ಕರೀತಿದ್ದಾರಲ್ವಾ? ಹೌದು. ಇಷ್ಟು ದಿನ ನಾನು ನಿಮ್ಮನ್ನ ಮನುಷ್ಯರ ಗದ್ದಲದ ಸಮಾಜದಲ್ಲಿ ಹುಡುಕಿ ತಪ್ಪು ಮಾಡ್ದೆ ಅಂತ ಕವಿ ಒಪ್ಕೊಳ್ತಾರೆ. ಇಲ್ಲಿ ಕುತೂಹಲಕಾರಿಯಾದ ಅಂಶ ಅಂದ್ರೆ 17ನೇ ಶತಮಾನದ ಇಂಗ್ಲೆಂಡ್ನಲ್ಲಿ ಬಹಳಷ್ಟು ರಾಜಕೀಯ ಗದ್ದಲಗಳಿದ್ವು. ಸಿವಿಲ್ ವಾರ್ ಸಮಯ ಅಲ್ವಾ ಅದು? ಎಕ್ಸಾಕ್ಟ್ಲಿ. ಆ ಗದ್ದಲದ ಸಮಾಜದಿಂದ ಬೇಸತ್ತು ಕವಿ ಪ್ರಕೃತಿಯ ಮೊರೆ ಹೋಗಿದ್ದಾರೆ. ಈಗ ಉಳಿದ ಸಾಲುಗಳನ್ನು ಓದಿ. ಖಂಡಿತ. Your sacred plants, if here below, only among the plants will grow. Society's all but rude to this delicious solitude. ಇದು ಎಕ್ಸಾಮ್ಗೆ ಬಹಳ ಮುಖ್ಯವಾದ ಪಾಯಿಂಟ್.
ಸೊಸೈಟಿ ಇಸ್ ಆಲ್ ಬಟ್ ರೂಡ್ ಅಂತ ಕವಿ ಹೇಳ್ತಾರೆ. ಆದ್ರೆ ಮನುಷ್ಯ ಸಂಘಜೀವಿ ಅಲ್ವಾ? ಸಮಾಜವನ್ನು ಒರಟು ಅಂತ ಹೇಗೆ ಹೇಳೋಕೆ ಸಾಧ್ಯ? ಸ್ವಲ್ಪ ಅತಿರೇಕ ಅನ್ಸಲ್ವಾ ಇದು? ಹೊರನೋಟಕ್ಕೆ ಅದು ಅತಿರೇಕ ಅಂತ ಅನ್ಸ್ಬೋದು. ಆದರೆ ಕವಿಯ ವಾದ ಏನೆಂದ್ರೆ, ಮನುಷ್ಯರ ಸಮಾಜದಲ್ಲಿ ಸದಾ ಸ್ಪರ್ಧೆ, ಅಸೂಯೆ, ಗದ್ದಲ ಇರುತ್ತೆ. ಅಲ್ಲಿ ಯಾರು ಯಾರಿಗೂ ನಿಜವಾದ ನೆಮ್ಮದಿ ಕೊಡೋದಿಲ್ಲ. ಅದಕ್ಕೆ ಅದು ಒರಟು. ಓ, ಆ ಸೆನ್ಸಲ್ಲಿ. ಹೌದು. ಆದರೆ ಪ್ರಕೃತಿಯ ಈ ಒಂಟಿತನ ಇದೆಯಲ್ಲ, ಅದು ಅತ್ಯಂತ ಮಧುರವಾದದ್ದು. ಅದನ್ನೇ ಅವರು ಡೆಲಿಷಿಯಸ್ ಸಾಲಿಟ್ಯೂಡ್ ಅಂತ ಕರೆಯೋದು. ಶಾಂತಿ ಎಂಬುದು ಮನುಷ್ಯರ ನಡುವೆ ಬೆಳೆಯುವ ಸಸ್ಯವಲ್ಲ, ಅದು ಕೇವಲ ಪ್ರಕೃತಿಯ ಗಿಡಮರಗಳ ಮಧ್ಯೆ ಬೆಳೆಯುವ ಪವಿತ್ರ ಸಸ್ಯ. ಖಂಡಿತವಾಗಿಯೂ ವಿದ್ಯಾರ್ಥಿಗಳು ಈ ಡೆಲಿಷಿಯಸ್ ಸಾಲಿಟ್ಯೂಡ್ ಅನ್ನೋದನ್ನ ಎಕ್ಸಾಮ್ನಲ್ಲಿ ಹೈಲೈಟ್ ಮಾಡಬೇಕು. ಸರಿ, ಸಮಾಜ ಒರಟು ಅಂತ ಒಪ್ಕೊಳ್ಳೋಣ. ಆದ್ರೆ ಪ್ರೀತಿ, ಪ್ರೇಮ, ರೋಮ್ಯಾನ್ಸ್ ಅದಂತೂ ಮನುಷ್ಯನಿಗೆ ಅತಿ ಹೆಚ್ಚು ಖುಷಿ ಕೊಡುವ ವಿಷಯ ಅಲ್ವಾ? ಸಾಮಾನ್ಯ ಮನುಷ್ಯರಿಗೆ ಹಾಗೆ ಅನ್ಸುತ್ತೆ. ಆದ್ರೆ ಮಾರ್ವೆಲ್ ಅವರು 3ನೇ ಸ್ಟ್ಯಾನ್ಸಾದಲ್ಲಿ ರೊಮ್ಯಾನ್ಸ್ ಅನ್ನೇ ಟೀಕಿಸುತ್ತಿದ್ದಾರೆ. ಇದು ಹೇಗೆ ಸಾಧ್ಯ ಅಂತ ನೋಡೋಣ. ನೋ ವೈಟ್ ನಾರ್ ರೆಡ್ ವಾಸ್ ಎವರ್ ಸೀನ್ ಸೋ amorous as this lovely green. Fond lovers, cruel as their flame, cut in these trees their mistress's name. ಇದು ಈ ಕವನದ ಅತ್ಯಂತ ಕುತೂಹಲಕಾರಿ ಹಂತ. ಸಾಧಾರಣವಾಗಿ ಸಾಹಿತ್ಯದಲ್ಲಿ ಬಿಳಿ ಮತ್ತು ಕೆಂಪು ಅಂದರೆ ವೈಟ್ ಅಂಡ್ ರೆಡ್ ಬಣ್ಣಗಳನ್ನು ಮನುಷ್ಯರ ದೈಹಿಕ ಸೌಂದರ್ಯಕ್ಕೆ ಹೋಲಿಸ್ತಾರೆ. ಅಂದ್ರೆ ಬೆಳ್ಳಗಿನ ಚರ್ಮ, ಕೆಂಪು ತುಟಿಗಳು, ಲೈಕ್ ಆ ತರನಾ? ಹೌದು, ನಿಖರವಾಗಿ. ಆದರೆ ಮಾರ್ವೆಲ್ ಹೇಳ್ತಾರೆ, ಈ ಬಿಳಿ ಮತ್ತು ಕೆಂಪು ಬಣ್ಣಗಳಿಗಿಂತ ಪ್ರಕೃತಿಯ ಹಸಿರು ಬಣ್ಣವು ಎಷ್ಟೋ ಪಾಲು ಹೆಚ್ಚು ಆಕರ್ಷಕವಾಗಿದೆ ಅಂತ. ನಾವೆಲ್ಲರೂ ಪಾರ್ಕ್ಗಳಿಗೆ ಹೋದಾಗ ನೋಡಿದ್ದೀವಿ, ಪ್ರೇಮಿಗಳು ಮರಗಳ ಮೇಲೆ ತಮ್ಮ ಹೆಸರು ಅಥವಾ ಹಾರ್ಟ್ ಸಿಂಬಲ್ ಹಾಕಿ ಕೊರೆಯುತ್ತಿರ್ತಾರೆ. ಕವಿ ಇವರೇನು ಕ್ರೂರಿಗಳು ಅಂತ ಕರೆಯುತ್ತಿದ್ದಾರಲ್ವಾ? ಖಂಡಿತ. ಅವ್ರು ಯಾಕೆ ಕ್ರೂರಿಗಳು ಅಂದ್ರೆ, ಅವರಿಗೆ ತಾವು ಗಾಯ ಮಾಡುತ್ತಿರುವ ಆ ಮರದ ಸೌಂದರ್ಯ ತಮ್ಮ ಪ್ರೇಯಸಿಯ ಸೌಂದರ್ಯಕ್ಕಿಂತ ಎಷ್ಟೋ ಪಾಲು ಮಿಗಿಲಾದದ್ದು ಅನ್ನೋ ಸತ್ಯವೇ ಗೊತ್ತಿಲ್ಲ. ಸ್ಟ್ಯಾನ್ಸಾದ ಮುಂದಿನ ಲೈನ್ಸ್ ಓದಿ ಅರ್ಥ ಆಗುತ್ತೆ. ಓಕೆ. ಲಿಟಲ್ ಆಲಿಸ್, ದೇ ನೋ ಆರ್ ಹೀಡ್ ಹೌ ಫಾರ್ ದೀಸ್ ಬ್ಯೂಟೀಸ್ ಹರ್ ಎಕ್ಸೆಲ್, ಫೇರ್ ಟ್ರೀಸ್ ವೇರ್ ಸಿಯರ್ ಯೋರ್ ಬಾಕ್ಸ್ ಐ ವೌಂಡ್, ನೋ ನೇಮ್ ಶಲ್ ಬಟ್ ಯೋರ್ ಓನ್ ಬಿ ಫೌಂಡ್. ನೋಡಿ, ದೈಹಿಕ ಸೌಂದರ್ಯಕ್ಕಿಂತ ಪ್ರಕೃತಿಯ ಸೌಂದರ್ಯವೇ ಶ್ರೇಷ್ಠ ಅನ್ನೋದು ಅವರ ವಾದ. ಓಹೋ, ಅಂದ್ರೆ ನಾನು ಮರದ ಮೇಲೆ ಬರೆದ್ರೆ ಆ ಮರದ ಹೆಸರನ್ನೇ ಬರಿತೇನೆ ಹೊರತು ಬೇರೆ ಯಾರ್ದೂ ಅಲ್ಲ ಅಂತ ಕವಿ ಹೇಳ್ತಾರೆ. ಹೌದು, ಮನುಷ್ಯರ ಪ್ರೇಮ ಬಹಳ ಬೇಗ ಮಾಸಿ ಹೋಗ್ತದೆ. ಆದರೆ ಪ್ರಕೃತಿಯ ಮೇಲಿನ ಪ್ರೇಮ ಶಾಶ್ವತ. ದೈಹಿಕ ಸೌಂದರ್ಯವನ್ನು ಆರಾಧಿಸುವುದಕ್ಕಿಂತ ಮರಗಳ ಸೌಂದರ್ಯವನ್ನು ಆರಾಧಿಸುವುದು ಶ್ರೇಷ್ಠ ಎನ್ನುವ ಫಿಲಾಸಫಿ ಇಲ್ಲಿದೆ. ಆದ್ರೂ ಪ್ರಕೃತಿಯೇ ಶ್ರೇಷ್ಠ ಅಂತ ಹೇಳೋದಕ್ಕೆ ಕವಿ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಅವರು ಗ್ರೀಕ್ ಪುರಾಣಗಳ ಸಾಕ್ಷಿ ಎಂದು ಕೂಡ ಕೊಡ್ತಾರೆ. 4ನೇ ಸ್ಟ್ಯಾನ್ಸಾ ಹೀಗಿದೆ: ವೆನ್ ವಿ ಹ್ಯಾವ್ ರನ್ ಅವರ್ ಪ್ಯಾಷನ್ಸ್ ಹೀಟ್, ಲವ್ ಹಿದರ್ ಮೇಕ್ಸ್ ಹಿಸ್ ಬೆಸ್ಟ್ ರಿಟ್ರೀಟ್, ದ ಗಾಡ್ಸ್ ದಟ್ ಮಾರ್ಟಲ್ ಬ್ಯೂಟಿ ಚೇಸ್ ಸ್ಟಿಲ್ ಇನ್ ಅ ಟ್ರೀ ಡಿಡ್ ಎಂಡ್ ದೇರ್ ರೇಸ್. ಇದನ್ನೇ ಮೆಟಫಿಸಿಕಲ್ ಕಾವ್ಯಶೈಲಿ ಅನ್ನೋದು ಗೊತ್ತಾ? ಕವಿ ಇಲ್ಲಿ ಗ್ರೀಕ್ ಪುರಾಣಗಳನ್ನು ಬಳಸಿ ತಮ್ಮ ವಾದವನ್ನು ಸೈದ್ಧಾಂತಿಕವಾಗಿ ಸಾಬೀತುಪಡಿಸುತ್ತಿದ್ದಾರೆ. ಮನುಷ್ಯರ ಪ್ರಣಯ, ಕಾಮ ಇವೆಲ್ಲ ಒಂದು ಹಂತದವರೆಗೆ ಮಾತ್ರ. ಆ ಪ್ಯಾಷನ್ಸ್ ಹೀಟ್ ಮುಗಿದ ಮೇಲೆ ಪ್ರೀತಿಯು ಕೊನೆಗೆ ಪ್ರಕೃತಿಯಲ್ಲೇ ಆಶ್ರಯ ಪಡಿಬೇಕಲ್ವಾ? ಹೌದು. ಇಲ್ಲಿ 2 ಕಥೆಗಳಿದೆ. ಕಡೆಯ 4 ಸಾಲುಗಳನ್ನು ಓದಿ. Apollo hunted Daphne so, only that she might laurel grow, and Pan did after searing speed, not as a nymph but for a reed. ಇಲ್ಲಿ ಕವಿ ನಮ್ಮ ವಾದವನ್ನು ಮುರಿಯಲು ದೇವತೆಗಳನ್ನೇ ಕರೆತಂದಿದ್ದಾರೆ. ಇದರ ಹಿಂದಿನ ಮರ್ಮವೇನೋ? ಅಪೋಲೋ ಎಂಬ ದೇವರು ಡ್ಯಾಫ್ನಿ ಎಂಬ ಸುಂದರಿಯನ್ನು ಪ್ರೀತಿಯಿಂದ ಬೆನ್ನಟ್ಟುತ್ತಾನೆ. ಆಕೆ ತಪ್ಪಿಸಿಕೊಳ್ಳಲು ಲಾರೆಲ್ ಎಂಬ ಮರವಾಗಿ ಬದಲಾಗುತ್ತಾಳೆ. ಹಾಗೆಯೇ ಪ್ಯಾನ್ ಎಂಬ ದೇವರು ಸಿರಿಂಗ್ಸ್ ಎಂಬಾಕೆಯನ್ನು ಬೆನ್ನಟ್ಟಿದಾಗ ಆಕೆ ರೀಡ್ ಅಂದ್ರೆ ಒಂದು ಬಗೆಯ ಸಸ್ಯವಾಗಿ ಬದಲಾಗುತ್ತಾಳೆ. ಆದರೆ ದೇವತೆಗಳು ಹುಡುಗಿಯನ್ನು ಬೆನ್ನಟ್ಟಿದ್ರೆ ಅದು ರೊಮಾನ್ಸ್ ತಾನೆ? ಅದರಲ್ಲಿ ಪ್ರಕೃತಿಯ ಶ್ರೇಷ್ಠತೆಯಲ್ಲಿದೆ? ಅಲ್ಲಿಯೇ ಇರುವುದು ಟ್ವಿಸ್ಟ್. ಕವಿಯ ಪ್ರಕಾರ ಆ ದೇವತೆಗಳು ಭೌತಿಕ ಸೌಂದರ್ಯವನ್ನು ಬೆನ್ನಟ್ಟಿ ಹೋದ್ರು ಅನ್ನೋದು ಸುಳ್ಳು. ಆ ಹುಡುಗಿಯರು ಮುಂದೆ ಮರಗಳಾಗುತ್ತಾರೆ ಎಂಬ ಕಾರಣಕ್ಕೆ ಆ ಮರಗಳನ್ನು ಬೆನ್ನಟ್ಟಿದ್ರು ಅಂತ ಮಾರ್ವೆಲ್ ಲಾಜಿಕ್ ಕೊಡ್ತಾರೆ. ಅಬ್ಬಾ, ಎಂಥ ಅದ್ಭುತವಾದ ಲಾಜಿಕ್ ಇದು! ಲೌಕಿಕ ಪ್ರೇಮಕ್ಕಿಂತ ಪ್ರಕೃತಿಯ ಶಾಶ್ವತ ಅನ್ನೋದನ್ನು ಪುರಾಣಗಳ ಮೂಲಕ ಕವಿ ಹೀಗೆ ಸಮರ್ಥಿಸ್ಕೊಳ್ತಾರೆ. ಸರಿ, ಸಮಾಜವನ್ನು ಬಿಟ್ಟಾಯ್ತು, ಪ್ರೇಮವನ್ನು ಬಿಟ್ಟಾಯ್ತು, ಕವಿ ಈಗ ತೋಟದಲ್ಲಿ ಒಬ್ಬಂಟಿಯಾಗಿದ್ದಾರೆ. ಆ ತೋಟದಲ್ಲಿ ಅವರ ಅನುಭವ ಹೇಗಿದೆ ಅಂತ 5ನೇ ಸ್ಟಾನ್ಸಾದಲ್ಲಿ ನೋಡ್ಬೋದು. ಓದುತ್ತೇನೆ ಕೇಳಿ. ವಾಟ್ ವಂಡರ್ಸ್ ಲೈಫ್ ಇನ್ ದಿಸ್ ಐ ಲೀಡ್,
ripe apples drop about my head, the luscious clusters of the vine, upon my mouth do crush their wine. ಇಲ್ಲೊಂದು ಸ್ವಲ್ಪ ನಿಲ್ಲಿಸಿ. ಕವಿ ಆ ತೋಟದಲ್ಲಿ ಯಾವುದೇ ಕಷ್ಟಪಡದೆ ಒಂದು ಅದ್ಭುತವಾದ ಜೀವನವನ್ನು ಅನುಭವಿಸಿದ್ದಾರೆ ಅನ್ನೋದನ್ನ ವಿದ್ಯಾರ್ಥಿಗಳು ಇಲ್ಲಿ ಬರಿಬೇಕು. ಹೌದು, ಅಲ್ಲಿ ಅವರು ಹಣ್ಣುಗಳನ್ನು ಕೀಳಲು ಮರ ಹತ್ತಬೇಕಾಗಿಲ್ಲ. ಮಾಗಿದ ಸೇಬು ಹಣ್ಣುಗಳು ತಾನಾಗಿಯೇ ಅವರ ತಲೆಯ ಮೇಲೆ ಬೀಳುತ್ತವೆ. ದ್ರಾಕ್ಷಿಯ ಗೊಂಚಲುಗಳು ಅವರ ಬಾಯಿಗೆ ತಾವಾಗಿಯೇ ರಸವನ್ನು ಸುರಿಸುತ್ತವೆ. ಎಕ್ಸಾಕ್ಟ್ಲಿ. ಮುಂದಿನ ಸಾಲುಗಳು. The nectarine and curious speech into my hands themselves do reach, stumbling on melons as I pass, ensnared with flowers I fall on grass. ಪೀಚ್ ಹಣ್ಣುಗಳು ತಾವಾಗೆ ಕೈಗೆ ಬಂದು ಸೇರುತ್ತವೆ. ನಡೆಯುವಾಗ ಕಲ್ಲಂಗಡಿ ಹಣ್ಣುಗಳಿಗೆ ಎಡವಿ ಹೂವುಗಳ ಮರೆಯಲ್ಲಿ ಹುಲ್ಲಿನ ಮೇಲೆ ಬೀಳುವ ದೃಶ್ಯ ಕೂಡ ಇದೆ. ಇದನ್ನ ಕೇಳ್ತಾ ಇದ್ರೆ ನನಗೇನೋ ಲೈಕ್ ನಾವ್ಯಾದ ವಿಡಿಯೋ ಗೇಮ್ನಲ್ಲಿ ಗಾಡ್ ಮೋಡ್ನಲ್ಲಿದ್ದೀವಿ. ಅಲ್ಲಿ ನಮ್ಗೆ ಬೇಕಾದ್ದೆಲ್ಲ ತಾನಾಗಿಯೇ ಮ್ಯಾಜಿಕ್ ತರಹ ಸಿಗ್ತಿದೆ ಅಂತ ಅನಿಸ್ತಿದೆ. ಇದು ಅತಿಯಾದ ಕಲ್ಪನೆ ಅಂತ ಅನ್ಸಲ್ವಾ? ಬಹಳ ಸೊಗಸಾದ ಹೋಲಿಕೆ ಇದು. ಕಾವ್ಯದಲ್ಲಿ ಇದನ್ನ ಸೆನ್ಸರಿ ಓವರ್ಲೋಡ್ ಅಂತ ಕರಿತೀವಿ. ಅಂದ್ರೆ ಇಂದ್ರಿಯಗಳಿಗೆ ಮೀರಿದ ಅನುಭವ. ಓ, ಎಕ್ಸಾಮ್ನಲ್ಲಿ ಈ ಪಾಯಿಂಟ್ ಬರೆಯಬಹುದಾ? ಖಂಡಿತ ಬರೆಯಬಹುದು. ಇಲ್ಲಿ ಕವಿ ಹೇಳುತ್ತಿರುವುದು ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅದ್ಭುತವಾದ ಹೊಂದಾಣಿಕೆಯ ಅಂದರೆ ಹಾರ್ಮೋನಿ ಬಗ್ಗೆ. ಹೊರಗಿನ ಪ್ರಪಂಚದಲ್ಲಿ ಒಂದು ತುತ್ತು ಅನ್ನಕ್ಕೂ ನಾವು ಹೋರಾಡಬೇಕು. ಆದರೆ ಪ್ರಕೃತಿಯ ಮಡಿಲಲ್ಲಿ ಮನುಷ್ಯನಿಗೆ ಎಲ್ಲವೂ ತಾನಾಗಿಯೇ ಒಲಿಯುತ್ತದೆ. ಪ್ರಕೃತಿ ತಾಯಿಯಂತೆ ಮನುಷ್ಯನನ್ನು ಮುದ್ದಿಸುತ್ತಿದೆ ಅನ್ನೋದು ಇಲ್ಲಿನ ಆಳವಾದ ಅರ್ಥ. ವಾವ್! ಇಷ್ಟೆಲ್ಲ ದೈಹಿಕ ಸುಖ, ಹಣ್ಣುಗಳ ರಸ, ಪ್ರಕೃತಿಯ ಸೌಂದರ್ಯವನ್ನು ಸವಿದ ಮೇಲೆ ಇದು ಕೇವಲ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ. ಆದರೆ ಕವಿಯ ಮನಸ್ಸು ಎಲ್ಲಿಗೋಗ್ತದೆ? ಇಲ್ಲಿಗೆ ಬರ್ತದೆ ಪದ್ಯದ ಅತ್ಯಂತ ಪ್ರಮುಖವಾದ 6ನೇ ಸ್ಟ್ಯಾನ್ಸಾ. ಹೌದು, ಇದು ಪದ್ಯದ ಅತ್ಯಂತ ಆಳವಾದ ತತ್ವಶಾಸ್ತ್ರೀಯ ಅಂದರೆ ಫಿಲಾಸಫಿಕಲ್ ಭಾಗ. Meanwhile the mind, from pleasureless, withdraws into its happiness. The mind, that ocean where each kind does straight its own resemblance find. ನಾವಿಲ್ಲಿ ಗಮನಿಸಬೇಕು, ದೈಹಿಕ ಸುಖಗಳಿಂದ ಮನಸ್ಸು ಹೇಗೆ ದೂರವಾಗುತ್ತದೆ ಅಂತ ಕವಿ ಹೇಳ್ತಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ಮತ್ತು ಫಿಲಾಸಫಿ ದೃಷ್ಟಿಯಿಂದ ಈ ಸ್ಟ್ಯಾನ್ಸಾ ಅತ್ಯಂತ ಪ್ರಮುಖವಾದದ್ದು. ಇಲ್ಲಿ ಪ್ಲೇಟೋನ ತತ್ವಶಾಸ್ತ್ರದ ಪ್ರಭಾವವಿದೆ. ಅಂದ್ರೆ ಪ್ಲೇಟೋನಿಸಂ ಅಂತಾರಲ್ಲ ಅದಾ? ಹೌದು. ಕವಿಯ ಪ್ರಕಾರ ದೈಹಿಕ ಸುಖಗಳು ಕೇವಲ ಕ್ಷಣಿಕ. ಆದ್ರಿಂದ ಮನಸ್ಸು ಆ ದೈಹಿಕ ಆನಂದಗಳಿಂದ ಹಿಂದೆಗೆದುಕೊಂಡು ತನ್ನದೇ ಆದ ಆಂತರಿಕ ಸಂತೋಷದ ಕಡೆಗೆ ತಿರುಗುತ್ತದೆ. ಕವಿ ಮನಸ್ಸನ್ನು ಒಂದು ವಿಶಾಲವಾದ ಸಾಗರಕ್ಕೆ ಹೋಲಿಸಿದ್ದಾರೆ. ಆಗಿನ ಕಾಲದ ನಂಬಿಕೆಯ ಪ್ರಕಾರ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯ ಪ್ರತಿರೂಪವೂ ಸಾಗರದಲ್ಲಿರ್ತದೆ ಎನ್ನಲಾಗ್ತಿತ್ತಲ್ವಾ? ಕರೆಕ್ಟ್. ಅದೇ ರೀತಿ ಹೊರಗಿನ ಪ್ರಪಂಚದ ಎಲ್ಲವೂ ನಮ್ಮ ಮನಸ್ಸಿನೊಳಗೂ ಇದೆ. ಈಗ ಫೇಮಸ್ ಕಡೆದ 4 ಸಾಲುಗಳನ್ನ ಓದಿ. ಖಂಡಿತ. Yet it creates, transcending these, far other worlds and other seas, annihilating all that's made to a green thought in a green shade. ಇದು ತುಂಬಾ ಮುಖ್ಯವಾದ ಸಾಲುಗಳು. ಮನಸ್ಸು ಈ ಭೌತಿಕ ಪ್ರಪಂಚವನ್ನು ಮೀರಿ ಹೊಸ ಪ್ರಪಂಚವನ್ನು ಸೃಷ್ಟಿಸುತ್ತದೆ ಅಲ್ವಾ? ಆ ಪ್ರಸಿದ್ಧ ಸಾಲು ಎ ಗ್ರೀನ್ ಥಾಟ್ ಇನ್ ಅ ಗ್ರೀನ್ ಶೇಡ್, ಇದರ ಅರ್ಥವೇನು ಅಂತ ಸ್ವಲ್ಪ ವಿವರವಾಗಿ ಹೇಳ್ತೀರಾ? ಇದನ್ನ ಬಹಳ ಸರಳವಾಗಿ ಅರ್ಥ ಮಾಡ್ಕೊಳ್ಬೇಕು. ನಾವು ಇವತ್ತು ಬಳಸುವ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ಇದೆಯಲ್ಲ? ಹೌದು, ನಾವು ರೆಕಾರ್ಡಿಂಗೂ ಬಳಸ್ತೀವಿ. ಅದೇ ತರಹ ಅದನ್ನ ಹಾಕಿಕೊಂಡಾಗ ಹೊರಗಿನ ಪ್ರಪಂಚದ ಗದ್ದಲವೆಲ್ಲ ಸ್ತಬ್ಧವಾಗಿ ಕೇವಲ ನಾವು ಕೇಳುತ್ತಿರುವ ಸಂಗೀತ ಮಾತ್ರ ನಮ್ಮ ಮನಸ್ಸನ್ನು ಆವರಿಸ್ತದೆ. ಅದೇ ರೀತಿ ಹಸಿರು ನೆರಳು ಅಂದರೆ ಗ್ರೀನ್ ಶೇಡ್ ಅಂದರೆ ಪ್ರಕೃತಿಯ ಆ ಶಾಂತಿಯುತವಾದ ವಾತಾವರಣ. ಓಕೆ, ಆ ವಾತಾವರಣದಲ್ಲಿ ಮನಸ್ಸು ಏನಾಗುತ್ತೆ? ಆ ವಾತಾವರಣದಲ್ಲಿ ಮನಸ್ಸು ಹೊರಗಿನ ಎಲ್ಲ ಭೌತಿಕ ವಸ್ತುಗಳನ್ನು ಅಳಿಸಾಕ್ತದೆ. ಅದನ್ನೇ ಅನಿಹಿಲೇಟಿಂಗ್ ಅಂತ ಕರೆಯೋದು. ಕೇವಲ ಹಸಿರು ಯೋಚನೆ ಅಂದರೆ ಸಂಪೂರ್ಣವಾದ ಆಧ್ಯಾತ್ಮಿಕ ಶಾಂತಿ, ಶುದ್ಧತೆ ಮತ್ತು ಧ್ಯಾನಸ್ಥ ಸ್ಥಿತಿಯನ್ನು ತಲುಪ್ತದೆ. ಮನುಷ್ಯನ ಅಹಂಕಾರವೆಲ್ಲ ಕರಗಿ ಹೋಗಿ ಅವನು ಪ್ರಕೃತಿಯೊಂದಿಗೆ ಒಂದಾಗುವ ಪರಿಪೂರ್ಣ ಧ್ಯಾನದ ಸ್ಥಿತಿಯೇ ಈ ಗ್ರೀನ್ ಥಾಟ್ ಇನ್ ಅ ಗ್ರೀನ್ ಶೇಡ್. ಎಂಥ ಅದ್ಭುತವಾದ ಕಲ್ಪನೆ! ಮನಸ್ಸು ಈ ಮಟ್ಟದ ಧ್ಯಾನಸ್ಥ ಸ್ಥಿತಿಗೆ ತಲುಪಿದ ಮೇಲೆ ಮುಂದೇನು? ಆತ್ಮದ ಸ್ಥಿತಿ ಏನಾಗ್ತದೆ? 7ನೇ ಸ್ಟ್ಯಾನ್ಸಾದಲ್ಲಿ ಕವಿ ಆತ್ಮವನ್ನು ಒಂದು ಹಕ್ಕಿಗೆ ಹೋಲಿಸಿದ್ದಾರೆ. ಓದಿ ನೋಡೋಣ. Here at the fountain's sliding foot, or at some fruit tree's mossy root, casting the body's vest aside, my soul into the boughs does glide. ಕಾರಂಜಿಯ ಬಳಿ ಅಥವಾ ಹಣ್ಣಿನ ಮರದ ಕೆಳಗೆ ಕುಳಿತಾಗ ಆತ್ಮವು
ತನ್ನ ದೇಹವೆಂಬ ಬಟ್ಟೆಯನ್ನು ಕಳಚಿಡ್ತದೆ ಅಂತ ಕವಿ ಊಹಿಸ್ಕೊಳ್ತಾರೆ. ಕಾಸ್ಟಿಂಗ್ ದ ಬಾಡೀಸ್ ವೆಸ್ಟ್ ಸೈಡ್ ಅಂದ್ರೆ ದೇಹ ಅನ್ನೋದು ಕೇವಲ ಒಂದು ಬಟ್ಟೆ ಅಂತ. ಆತ್ಮವನ್ನು ಹಕ್ಕಿಗೆ ಹೋಲಿಸಿರೋದು ಬಹಳ ಸುಂದರವಾಗಿದೆ ಅಲ್ವಾ? ಹೌದು, ಪ್ರಕೃತಿಯ ಸಂಪೂರ್ಣ ಧ್ಯಾನದಲ್ಲಿರುವಾಗ ಆತ್ಮವು ಆ ದೇಹದ ಭಾರದಿಂದ ಮುಕ್ತವಾಗಿ ಒಂದು ಹಕ್ಕಿಯಂತೆ ಮರದ ಕೊಂಬೆಗಳ ಮೇಲೆ ಹಾರಿ ಕುಳಿತುಕೊಳ್ತದೆ. ಮುಂದಿನ ಸಾಲುಗಳು ಏನು ಹೇಳುತ್ತವೆ? ದೇರ್ ಲೈಕ್ ಅ ಬರ್ಡ್ ಇಟ್ ಸಿಟ್ಸ್ ಅಂಡ್ ಸಿಂಗ್ಸ್ ದೆನ್ ವೆಟ್ಸ್ ಅಂಡ್ ಕೋಮ್ಸ್ ಇಟ್ಸ್ ಸಿಲ್ವರ್ ವಿಂಗ್ಸ್ ಅಂಡ್ ಟಿಲ್ ಪ್ರಿಪೇರ್ಡ್ ಫಾರ್ ಲಾಂಗರ್ ಫ್ಲೈಟ್ ವೇವ್ಸ್ ಇನ್ ಇಟ್ಸ್ ಪ್ಲೂಮ್ಸ್ ದ ವೇರಿಯಸ್ ಲೈಟ್. ಆ ಹಕ್ಕಿ ಮರದ ಮೇಲೆ ಕುಳಿತು ಖುಷಿಯಿಂದ ಹಾಡುತ್ತಾ ತನ್ನ ಬೆಳ್ಳಿಯ ರೆಕ್ಕೆಗಳನ್ನು ಬಾಚಿಕೊಳ್ಳುತ್ತಾ ಸರಿಪಡಿಸಿಕೊಳ್ತದೆ ಅಂತೆ. ಇಲ್ಲಿ ಲಾಂಗರ್ ಫ್ಲೈಟ್ ಅಥವಾ ದೂರದ ಹಾರಾಟ ಅಂದ್ರೇನು? ಸಾವು ಅಂತನಾ? ನಿಖರವಾಗಿ ಸಾವು ಅಂಟಲ್ಲ, ಆದರೆ ಇದು ಆಧ್ಯಾತ್ಮಿಕ ಪ್ರಯಾಣ. ಈ ಭೌತಿಕ ಪ್ರಪಂಚವನ್ನು ಬಿಟ್ಟು ದೈವಿಕ ಲೋಕಕ್ಕೆ ಅಂದ್ರೆ ದೇವರ ಕಡೆಗೆ ಹೋಗಲು ಆತ್ಮವು ತಯಾರಾಗುತ್ತಿದೆ. ಅಂದ್ರೆ ಸ್ಪಿರಿಚುವಲ್ ಫ್ರೀಡಮ್. ಎಕ್ಸಾಕ್ಟ್ಲಿ. ಇದು ಪ್ರಕೃತಿಯ ಮೂಲಕ ಮನುಷ್ಯನಿಗೆ ಸಿಗುವ ಸಂಪೂರ್ಣ ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನ ಸಂಕೇತಿಸುತ್ತದೆ. ನಮ್ಮ ಲೌಕಿಕ ಜೀವನವೆಲ್ಲ ಕೇವಲ ಆ ದೈವಿಕ ಹಾರಾಟಕ್ಕೆ ಒಂದು ಸಿದ್ಧತೆ ಮಾತ್ರ. ಇಷ್ಟೆಲ್ಲ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಮಾತನಾಡಿದ ಮೇಲೆ ನನಗೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಕಾಡುತ್ತಿದೆ. ಒಬ್ಬರೇ ಇರೋದು, ಈ ಒಂಟಿತನ, ಇದು ವಾಸ್ತವದಲ್ಲಿ ಖುಷಿ ಕೊಡುತ್ತಾ? 8ನೇ ಸ್ಟಾನ್ಸ ಕೇಳಿ ನೋಡೋಣ, ಕವಿ ಇದಕ್ಕೆ ಹೇಗೆ ಉತ್ತರಿಸ್ತಾರೆ ಅಂತ. ಖಂಡಿತ, ಓದಿ. Such was that happy garden state, while man there walked without a mate. After a place so pure and sweet, what other help could yet be meet? ಇದು ಸ್ವಲ್ಪ ರಿಲಿಜಿಯಸ್ ಕಾನ್ಸೆಪ್ಟ್. ಇದನ್ನು ನಾವು ಬೈಬಲ್ನ ಹಿನ್ನೆಲೆಯಲ್ಲಿ ನೋಡಬೇಕು. ಕವಿ ಇಲ್ಲಿ ಈಡನ್ ಗಾರ್ಡನ್ ಕಡೆಗೆ ನಮ್ಮ ಗಮನ ಸೆಳೆಯುತ್ತಾರೆ. ಅಂದ್ರೆ ಆಡಮ್ ಮತ್ತು ಈವ್ ಇದ್ದ ತೋಟನ? ಹೌದು. ಭೂಮಿಯ ಮೇಲಿನ ಮೊದಲ ಮನುಷ್ಯ ಆಡಮ್. ಈವ್ ಬರುವ ಮುಂಚೆ ಆ ಸ್ವರ್ಗದ ತೋಟದಲ್ಲಿ ಒಬ್ಬನೇ ಇದ್ದ ಮತ್ತು ಅವನು ಅತ್ಯಂತ ಸುಖವಾಗಿದ್ದ ಅಂತ ಕವಿ ಹೇಳ್ತಾರೆ. ಅಷ್ಟು ಶುದ್ಧವಾದ ಪ್ರಕೃತಿಯಲ್ಲಿ ಮನುಷ್ಯನಿಗೆ ಬೇರೆ ಯಾವ ಸಂಗಾತಿಯ ಅಗತ್ಯವೂ ಇರಲಿಲ್ಲ ಅನ್ನೋದು ಅವರ ವಾದ. ಒಂಟಿಯಾಗಿರುವುದು ಡಿಪ್ರೆಷನ್ ತರುತ್ತೆ ಅಂತ ಇಂದಿನ ಸೈಕಾಲಜಿ ಹೇಳುತ್ತೆ. ಆದರೆ ಕವಿ ಒಂಟಿತನವೇ ಸ್ವರ್ಗ ಅಂತ ವಾದಿಸ್ತಿದ್ದಾರಲ್ಲ. ಕಡೆಯ 4 ಸಾಲು ನೋಡಿ. ಬಟ್ ವಾಸ್ ಬಿಯಾಂಡ್ ಅ ಮಾರ್ಟಲ್ಸ್ ಶೇರ್ ಟು ವಾಂಡರ್ ಸಾಲಿಟರಿ ದೇರ್, 2 ಪ್ಯಾರಡೈಸಸ್ ಇಟ್ ವರ್ ಇನ್ 1, ಟು ಲಿವ್ ಇನ್ ಪ್ಯಾರಡೈಸ್ ಅಲೋನ್. ಅಂದ್ರೆ ಮನುಷ್ಯನಿಗೆ ಅಂತಹ ಸ್ವರ್ಗದಲ್ಲಿ ಸಂಗಾತಿಯ ಅಗತ್ಯವೇ ಇರಲಿಲ್ಲ. ಆದರೆ ಮನುಷ್ಯನು ಪಾಪ ಮಾಡಿದ ಕಾರಣ ಆತನಿಗೆ ಸ್ವರ್ಗದಲ್ಲಿ ಒಂಟಿಯಾಗಿರುವ ಅದೃಷ್ಟವಿಲ್ಲ. ಸ್ವರ್ಗದಲ್ಲಿ ಒಂಟಿಯಾಗಿರುವುದು ಅಂದ್ರೆ 2 ಸ್ವರ್ಗಗಳು ಒಟ್ಟಿಗೆ ಸಿಕ್ಕಷ್ಟು ದೊಡ್ಡ ಅದೃಷ್ಟ ಅಂತ ಕವಿ ಹೇಳ್ತಾರೆ. 2 ಪ್ಯಾರಡೈಸಸ್ ವೇರ್ ಇನ್ 1 ಅಲ್ವಾ? ಇದು ಬಹಳ ಫೇಮಸ್ ಕೋಟ್. ಹೌದು. ಒಂಟಿತನವೆಂದರೆ ಶಾಪವಲ್ಲ, ಅದೊಂದು ವರ, ಅದೊಂದು ಆಧ್ಯಾತ್ಮಿಕ ಆನಂದ ಎನ್ನುವುದನ್ನು ಈ ಸಾಲುಗಳು ಪ್ರತಿಪಾದಿಸುತ್ತವೆ. ಇದು ಖಂಡಿತವಾಗಿಯೂ ಒಂದು ಡಿಬೇಟೇಬಲ್ ವಿಷಯ. ಆದರೆ ಕವಿಯ ಕಾಲಘಟ್ಟದಲ್ಲಿ ಪ್ರಕೃತಿಯ ಒಂಟಿತನವೇ ಅತ್ಯುನ್ನತವಾಗಿತ್ತು. ಒಪ್ಪಿಕೊಳ್ಳಬಹುದಾದ ವಿಚಾರ. ಈಗ ಕಡೆಯ ಸ್ಟ್ಯಾನ್ಸಾಗೆ ಅಂದ್ರೆ 9ನೇ ಸ್ಟ್ಯಾನ್ಸಾಗೆ ಬರೋಣ. ಇಷ್ಟೆಲ್ಲ ನೆಮ್ಮದಿ ಇರುವ ಜಾಗದಲ್ಲಿ ಸಮಯ ಹೇಗೆ ಕಳೆಯುತ್ತೆ? ಪ್ರಕೃತಿಗೂ ಮತ್ತು ಸಮಯಕ್ಕೂ ಇರುವ ಸಂಬಂಧವನ್ನು ಇಲ್ಲಿ ಹೇಳಲಾಗಿದೆ. ಹೌ ವೆಲ್ ದ ಸ್ಕಿಲ್ಫುಲ್ ಗಾರ್ಡನರ್ ಡ್ರೂ ಆಫ್ ಫ್ಲವರ್ಸ್ ಅಂಡ್ ಹರ್ಬ್ಸ್ ದಿಸ್ ಡಯಲ್ ನ್ಯೂ, ವೇರ್ ಫ್ರಮ್ ಅಬವ್ ದ ಮೈಲ್ಡರ್ ಸನ್ ಡಸ್ ಥ್ರೂ ಅ ಫ್ರೇಗ್ರೆಂಟ್ ಝೋಡಿಯಾಕ್ ರನ್. ಕಡೆಯ ಪ್ಯಾರಾದಲ್ಲಿ ಕವಿ ಇಡೀ ಸೃಷ್ಟಿಯ ಒಡೆಯನಾದ ತೋಟಗಾರನನ್ನು ಅಂದರೆ ದೇವರನ್ನು ಹೊಗಳ್ತಾರೆ. ಇಲ್ಲಿ ಸಮಯವನ್ನು ಅಳೆಯಲು ಯಾವುದೇ ಮೆಕ್ಯಾನಿಕಲ್ ಗಡಿಯಾರಗಳಿಲ್ಲ. ನಾವೆಲ್ಲ ಸ್ಮಾರ್ಟ್ ವಾಚ್ ಕಟ್ಕೊಂಡು ಗಂಟೆಗೊಮ್ಮೆ ಟೆನ್ಷನ್ ಮಾಡ್ಕೊಳ್ತೀವಿ ಅಲ್ವಾ? ಹೌದು. ಆದರೆ ಇಲ್ಲಿ ಹೂವು ಮತ್ತು ಗಿಡಗಳನ್ನು ಬಳಸಿ ಒಂದು ಸುಂದರವಾದ ಸೂರ್ಯನ ಗಡಿಯಾರವನ್ನು ಅಂದರೆ ಫ್ಲೋರಲ್ ಡಯಲ್ ಅನ್ನು ನಿರ್ಮಿಸಲಾಗಿದೆ. ಸೂರ್ಯನ ಕಿರಣಗಳು ಹೂವುಗಳ ಮೇಲೆ ಬಿದ್ದಾಗ ಆ ಹೂವುಗಳು ಅರಳುವ ಸಮಯವನ್ನು ನೋಡಿ ಹೊತ್ತು ಗೊತ್ತಾಗ್ತದೆ. ಎಂಥ ಬ್ಯೂಟಿಫುಲ್ ಕಾನ್ಸೆಪ್ಟ್. ಮತ್ತು ಆ ಜೇನುನೊಣದ ಉಲ್ಲೇಖ ಕೂಡ ಬಹಳ ಚೆನ್ನಾಗಿದೆ. ಅಂಡ್ ಆಸ್ ಇಟ್ ವರ್ಕ್ಸ್, ದಿ ಇಂಡಸ್ಟ್ರಿಯಸ್ ಬೀ ಕಂಪ್ಯೂಟ್ಸ್ ಇಟ್ಸ್ ಟೈಮ್ ಆಸ್ ವೆಲ್ as we. How could such sweet and wholesome hours be reckoned but with herbs and flowers? ಕರೆಕ್ಟ್. ಕಷ್ಟಪಟ್ಟು ದುಡಿಯುವ ಜೇನುನೊಣ ಅಂದ್ರೆ ಇಂಡಸ್ಟ್ರಿಯಸ್ ಬೀ ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹಾರುವ ಮೂಲಕ ನಮಗಿಂತ ಉತ್ತಮವಾಗಿ ಸಮಯವನ್ನು ಲೆಕ್ಕ ಹಾಕುತ್ತದೆ. ಮನುಷ್ಯನ ಗಡಿಯಾರಗಳು ನಮಗೆ ಒತ್ತಡವನ್ನು ತಂದರೆ ಪ್ರಕೃತಿಯ ಗಡಿಯಾರ ನಮಗೆ ನೆಮ್ಮದಿಯನ್ನು ತರುತ್ತದೆ. ನಿಜಕ್ಕೂ ಇದು ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಅದ್ಭುತವಾದ ಬಂಧ. ಹೌದು. ತೋಟದಲ್ಲಿ ಕಳೆಯುವ ಪ್ರತಿಯೊಂದು ಕ್ಷಣವೂ ಅತ್ಯಂತ ಮಧುರವಾಗಿರುತ್ತದೆ. ಇದು ಮನುಷ್ಯನ ಜೀವನ ಮತ್ತು ಪ್ರಕೃತಿಯ ನಡುವಿನ ಸಂಪೂರ್ಣ ಸಾಮರಸ್ಯವನ್ನು ಸೂಚಿಸುತ್ತದೆ. ಸರಿ,
ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಈ ಸಂಪೂರ್ಣ ಪದ್ಯದ ಸಾರಾಂಶವನ್ನು ಒಮ್ಮೆ ಒಟ್ಟುಗೂಡಿಸಿ ಹೇಳಿಬಿಡೋಣ. ಖಂಡಿತ. ಸಾರಾಂಶವಾಗಿ ಹೇಳೋದಾದ್ರೆ, ಮಾರ್ವೆಲ್ ಅವರು ಈ ಕವನದಲ್ಲಿ ಸಮಾಜದ ಗದ್ದಲ, ಕೀರ್ತಿಯ ಬೆನ್ನಟ್ಟುವಿಕೆ ಮತ್ತು ಭೌತಿಕ ಪ್ರಣಯವನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಅವರ ಪ್ರಕಾರ ಪ್ರಕೃತಿಯ ಮಡಿಲಲ್ಲಿ ಸಿಗುವ ಒಂಟಿತನವೇ ಅಂತಿಮ ಸತ್ಯ. ಹಸಿರು ನೆರಳಿನಲ್ಲಿ ಹಸಿರು ಯೋಚನೆ ಅಲ್ವಾ? ಎಕ್ಸಾಕ್ಟ್ಲಿ. ಆ ಒಂಟಿತನದಲ್ಲಿ ಮನಸ್ಸು ಹಸಿರು ನೆರಳಿನಲ್ಲಿ ಹಸಿರು ಯೋಚನೆಯಾಗಿ ಬದಲಾಗಿ ಆತ್ಮವು ದೇಹದ ಹಂಗು ತೊರೆದು ಆಧ್ಯಾತ್ಮಿಕ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳುತ್ತದೆ. ಲೌಕಿಕ ಆಸೆಗಳಿಗಿಂತ ಪ್ರಕೃತಿಯೇ ಶ್ರೇಷ್ಠ ಗುರು ಅನ್ನೋದೇ ಈ ಕವನದ ತಿರುಳು. ಇದನ್ನು ವಿದ್ಯಾರ್ಥಿಗಳು ತಮ್ಮ ಉತ್ತರಗಳಲ್ಲಿ ಸ್ಪಷ್ಟವಾಗಿ ಆ ಗ್ರೀಕ್ ಪುರಾಣಗಳ ಉದಾಹರಣೆಯೊಂದಿಗೆ ಮತ್ತು ಡೆಲಿಷಿಯಸ್ ಸಾಲಿಟ್ಯೂಡ್ನಂತಹ ಕೀವರ್ಡ್ಸ್ ಬಳಸಿ ಬರಿಬೇಕು. ಅತ್ಯಂತ ಸ್ಪಷ್ಟವಾದ ವಿಶ್ಲೇಷಣೆ. ವೀಕ್ಷಕರಿಗೆ ಇಂದಿನ ಈ ಆಳವಾದ ಚರ್ಚೆ ಬಹಳ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಉಪಯುಕ್ತ ಹಾಗೂ ಆಸಕ್ತಿದಾಯಕ ಪಾಠಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ. ಟೇಕ್ ಕೇರ್. If you find this explanation helpful, kindly subscribe to this YouTube channel for more English literature and literary theory lectures. Jai RCB.